ಜೈ ಶ್ರೀರಾಮ್. ಎಲ್ಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಪ್ಪ ಇದು ಬೆಳಗ್ಗೆ ಬೈಕ್ ಎತ್ಕೊಂಡು ಇಷ್ಟು ದಿವಸ ಯಾವಾಗಲೂ ಬರೀ ಜಟಾಯು ಎತ್ಕೊಂಡೆ ಓಡಾಡ್ತಿದ್ದ. ಬೈಕ್ ಲಾಗು ತುಂಬ ಕಡಿಮೆ ಅಂತ ಅಂದ್ಕೊಂಡಿದ್ದೀರಿ. ಖಂಡಿತ ನಿಮ್ಮೆಲ್ಲರ ಒಂದು ಏನು ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರಲ್ಲ ಯಾವಾಗಲೂ. ಆ್ಯಕ್ಚುಲಿ ನಾನು ಬೈಕ್ ರೈಡರಾಗೆ ಗುರುತಿಸ್ಕೊಂಡಿರೋದು, ಅದನ್ನು ಯಾವತ್ತೂ ನಾವು ಬಿಡೋಲ್ಲ. ಕೆಲವು ಕಾರಣಾಂತರಗಳಿಂದ ನಾವು ಅದನ್ನು ಜಟಾಯು 4x4 ಮಾಡಿದಾಗ ಅದನ್ನು ಸ್ವಲ್ಪ ಪಿಕಪ್ ಮಾಡಬೇಕಲ್ಲ. ಸೊ ಆದ್ದರಿಂದ ಕಂಟಿನ್ಯೂಸ್ ಆಗಿ ಅಲ್ಲಿ ಕಡೆ ಇಂಟ್ರೆಸ್ಟ್ ಕೊಟ್ಟಿದ್ದು ಅಷ್ಟೇ. ಇವಾಗೇನಿಲ್ಲ. ಈಗ ಒಂದು ಸ್ಪೆಷಲ್ ಅಂದ್ಕೊಳ್ಳಿ, ಈ ಲಾಗಲ್ಲಿ ಬೈಕ್ ರೈಡರ್ಸು ಬರ್ತಾಯಿದ್ದಾರೆ. ಸೊ ಯಾವ ಕ್ಲಬ್ಬಿಂದ ಅಂತ ನಿಮಗೆ ಗೊತ್ತಾಗುತ್ತೆ ಮುಂದೆ ಆಮೇಲೆ. ಸೊ ಅವಾಗ ಮಾಡಿದ್ದು ನಮ್ಮದೇ, ಅದು ಗಂಧದ ಗುಡಿ ಕ್ಲಬ್ಬೇನೆ, ಏನು ಅದೇನು ಬೇರೆ ಯಾರೂ ಏನು ಮಾಡಿಲ್ಲ. ನಾನು ಒಬ್ಬ ಅದಲ್ಲಿ ಫೌಂಡರನ್ನೇ. ಸೊ ಈಗ ಹಣ ಎಲ್ಲೆಲ್ಲೋ ಗೊತ್ತಿರಲ್ಲ ನಾವು ಬೆಳಗ್ಗೆ ಕನಸಲ್ಲಿ. ಓಕೆ, ಇವತ್ತು ಒಂದು ಒಳ್ಳೆ ರೈಡ್ಗೆ ಹೋಗ್ತಾಯಿದ್ದೀವಿ. ನೋಡ್ತಾ ಇರ್ತೀರಾ, ನೋಡಿ ಯಾರು ಬರ್ತಾರೆ ಅಂತ. ಸೊ ಸುಮ್ಮನೆ ಈಗಲೇ ಎಲ್ಲ ಹೇಳ್ಬಿಟ್ರೆ ಗೊತ್ತಾಗಲ್ಲ. ಸೊ ಇನ್ನೊಂದು ವಿಷಯ ಮಾತಾಡಬೇಕಿತ್ತು. ಇನ್ನೇನು ಸ್ಪಿಟಿ ಬೇರೆ ಹತ್ರ ಬರ್ತಿದ್ದೆ ನಂದು. ಸ್ಪಿಟಿ ರೈಡು ಇನ್ನು ಒಂದೇ ವಾರ ಅಷ್ಟೇ ಅನಿಸುತ್ತೆ. ನೆಕ್ಸ್ಟ್ ವಾರ ನಾನು ಸ್ಪಿಟಿಗೆ ಹೋಗ್ತೀನಿ. ಸೊ ವಿಂಟರ್ ಸ್ಪಿಟಿ, ಅದು ಸ್ವಲ್ಪ ವಿಂಟರು ಕಡಿಮೆ ಆದಮೇಲೆ ಹೋಗ್ತಾಯಿದ್ದೀವಿ. ಬಟ್ ಅಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ, ವೆದರ್ ಹೇಳೋಕ್ಕಾಗಲ್ಲ, ಚೇಂಜ್ ಆದರೂ ಆಗ್ಬೋದು. ಏನು ಅಂದರೆ ಕೆಲವರು ನಮಗಿಂತ ಮುಂಚೆ ಸ್ಪಿಟಿಗೆ ಹೋಗೋ ಪ್ಲ್ಯಾನ್ ಇತ್ತೋ ಗೊತ್ತಿಲ್ಲ ಅವರು. ನನಗೆ ಅವೆಲ್ಲ ಗೊತ್ತಿಲ್ಲ ಒಟ್ಟಲ್ಲಿ. ನಾನು ಒಂದು ಇಂಟೆನ್ಷನ್ ಮಾತಾಡ್ತಾಯಿದ್ದೀನಿ. ನಾವೆಲ್ಲ ಹೋಗ್ಬಿಡ್ತೀವಿ, ವೀಡಿಯೋಗಳು ಹಾಕ್ಬಿಡ್ತೀವಿ, ಕಂಟೆಂಟ್ ಮಾಡ್ಕೊಬಿಡ್ತೀವಿ ಅಂದ್ಬಿಟ್ಟು ಮುಂಚೆನೇ ಓಡೋಗ್ಬಿಟ್ಟಿದ್ದಾರೆ. ಸೊ ಅದೇನು ಸ್ಪಿಟಿ ಏನು ಯಾರೂ ಮಾಡದೇ ಇರೋದೇನು ಊರೇನಲ್ಲ ಅದು. ಇವ್ರಿಗಿಂತ ಮುಂಚೆನೇ ಎಷ್ಟೋ ಜನ ಕಂಟೆಂಟ್ ಕ್ರಿಯೇಟರ್ಸು, ಬೈಕು, ಮೋಟೋ ಲಾಗರ್ಸ್ಗಳು ತುಂಬ ಜನ ಮಾಡಿದ್ದಾರೆ. ಸೊ ಅದೇನು ಹೊಸ್ತೇನಲ್ಲ, ಏನೇನು ಇಲ್ಲ, ಹೊಸ್ದಾಗೇನು ಇವರೇನು ರೂಟ್ ಕಂಡಿಡ್ದಿಲ್ಲ ಹೋಗಿರೋರು. ಸೊ ಅದ್ರಲ್ಲಿ ಹೋಗಿರೋರಿಗೆ ಕೆಲವ್ರಿಗೆ ಮಾತ್ರ ಮಾತಾಡ್ತೀನಿ. ಯಾಕಂದರೆ ನಾನು ಮಾತಾಡಬಾರ್ದು ಅಂತ ನೆನ್ಕೊಂಡಿದ್ದೆ. ಯಾಕಂದರೆ ನಮ್ಮ ಜೊತೆಲಿ ಇಲ್ಲ ಅಂದಮೇಲೆ ನಾವು ಅದ್ರ ಬಗ್ಗೆ ಮಾತಾಡಬಾರ್ದು, ಆ ವ್ಯಕ್ತಿಗಳ ಬಗ್ಗೆನೂ ಮಾತಾಡಬಾರ್ದು. ನಮ್ಮ ಕೆಲಸ ಆಯಿತು, ನಾವು ಮಾಡ್ಕೊಂಡು ಆರಾಮಾಗಿರೋಣ ಅಂತಲೇ ಇದ್ದಿದ್ದು, ಇಷ್ಟು ದಿವಸನೂ ಇದ್ದಿದ್ದು. ನಾನು ಯಾವ ಲಾಗಲ್ಲೂ ಎಷ್ಟೋ ಜನ ಕೇಳಿದ್ರು ಯಾಕೆ ಎಲ್ಲಿ ಅಂತ ಕೇಳಿದ್ರು ನಾನು ಇಗ್ನೋರ್ ಮಾಡ್ತಾಯಿದ್ದೆ. ಯಾಕಂದರೆ ಕಮೆಂಟ್ಸ್ ಹಾಕೋದು, ಅದಕ್ಕಿಂತ ಒಂದು ಇನ್ನೊಂದು ತಿರ್ಗೋದು ಅಂತ ನಾನು ನಿಜವಾಗ್ಲೂ ಕಮೆಂಟ್ಸ್ ಹಾಕ್ತಾಯಿರಲಿಲ್ಲ. ಅವ್ರು ಹಾಕಿರೋ ಕಮೆಂಟ್ಸ್ಗೆ ನಾನು ರಿಪ್ಲೈನೇ ಮಾಡ್ತಾಯಿರಲಿಲ್ಲ. ಇನ್ನೂ ನಾನು ಇಗ್ನೋರ್ ಮಾಡ್ತಾಯಿದ್ದೆ. ಯಾಕೆಂದರೆ ಬೇಡಪ್ಪ, ಜೊತೆಲಿಲ್ಲ ಅಂದಮೇಲೆ ಬಿಟ್ಬಿಡ್ಬೇಕು, ಇದ್ದಿದ್ದ ದಿನಗಳು ಸಾಕು. ಅದನ್ನ ನೆನೆಸ್ಕೊಂಡು ಸುಮ್ಮನೆ ಬೇರೆ ಥರ ಕಾಂಟ್ರವರ್ಸಿಗಳು ಮಾಡ್ಕೊಂಡು ಇರಬಾರ್ದು ಅಂತ ದೇವರಾಣೆಗೂ ಬಾಯಿ ಮುಚ್ಕೊಂಡಿದ್ದೆ. ದೇವರಾಣೆಗೂ ಮೊನ್ನೆ ಹೋಗೋರೆ ಸ್ವಾಮಿಗಳು, ಹೋಗ್ಬಿಟ್ಟು ಆರಾಮಾಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಅವ್ರ ಕೆಲಸ ಏನಿದೆಯೋ ಮಾಡ್ಕೊಂಡು ಹೋಗಬೇಕು, ಆಯಿತಾ? ಸುಮ್ಮನೆ ಯಾವುದೋ ಒಂದು ರೂಟಲ್ಲಿ ಹೋಗೋರೆ, ಸ್ಪಿಟಿಗೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗೋರೆ, ಹೋಗ್ಬಿಟ್ಟು ಒಳ್ಳೇದು ಹೇಳಬೇಕು. ಬನ್ನಿ ಈ ಕಡೆ ಇರೋ ಸ್ನೇಹಿತರೆ ರೂಟಲ್ಲಿ ಹೋದರೆ ಯಾರಾದರೂ ಬಂದರೆ ಇಲ್ಲಿ ದರ್ಶನ ಮಾಡ್ಕೊಂಡೋಗಿ ಒಳ್ಳೆ ಜಾಗ ಅಂತೆಲ್ಲ ಹೇಳಬೇಕು. ಅದರಲ್ಲಿ ಒಂದು ಕೆಲವರು ಬೇಕು ಅಂತಲೇ ಹೇಳಿರೋದು ನಂಗೆ ಗೊತ್ತು. ಅದು ನಮಗೆ ಅಂತಲೂ ನನಗೆ ಗೊತ್ತು, ಹೇಳ್ತಾಯಿದ್ದೀನಿ. ಯಾಕಂದರೆ ನಮಗೆ ಅಂತಲೇ ನಾನು ತೊಗೊಂಡಿದ್ದೀನಿ ಅದನ್ನು. ಏನಂತ ಹೇಳೋರು ಅಂದರೆ, ಈ ರೂಟಲ್ಲಿ ಬಂದರೆ ಬನ್ನಿ, ನಾನೇನಂತೂ ಬೇಜಾರು ಮಾಡ್ಕೊಳ್ಳಲ್ಲ, ನಾನಂತೂ ಏನು ಬೇಜಾರು ಮಾಡ್ಕೊಳ್ಳಲ್ಲ. ಬಂದು ದರ್ಶನ ಮಾಡ್ಕೊಂಡು ಆರಾಮಾಗಿ ಹೋಗಿ, ನಾನಂತೂ ಬೇಜಾರು ಮಾಡ್ಕೊಳ್ಳಲ್ಲ. ಆಮೇಲೆ ನಾನು ಕಾಪಿ ಅಂತ ಏನು ತಿಳ್ಕೊಳ್ಳಲ್ಲ. ನೀವು ಬಂದು ಹೋಗಿದ್ದೀರಾ ಅಂದ್ಬಿಟ್ಟು ನಾನೇನು ಕಾಪಿ ಅಂತ ತಿಳ್ಕೊಳ್ಳಲ್ಲ ಅಂದ್ಬಿಟ್ಟು ಬೇಕು ಅಂತ ಟಾಂಗ್ ಕೊಟ್ಟಿರೋದು. ಸೊ ನನಗೆ ಇಲ್ಲಿ ಆಗಿದೆ. ಇದು ನನಗೆ ಹೆಂಗೆ ಗೊತ್ತಾಯಿತು ಅಂದರೆ, ನಾನು ಆ್ಯಕ್ಚುಲಿ ಯೂಟ್ಯೂಬ್ ವಿಡಿಯೋ ನೋಡೋದೇ ಇಲ್ಲ. ನಾನು ಇವಾಗೇ ಅಲ್ಲ, ನನ್ನ ಜರ್ನಿಲೇ ಯೂಟ್ಯೂಬ್ ವಿಡಿಯೋ ನೋಡಿಲ್ಲ ನಾನು. ಯಾರ ವಿಡಿಯೋನೂ ನಾನು ತೆಗ್ದು ನೋಡೋಲ್ಲ. ನನ್ನ ಯೂಟ್ಯೂಬ್ ನಾನು ಹಾಕ್ಬಿಡ್ತೀನಿ, ನಾನು ಸೈಲೆಂಟಾಗಿರ್ತೀನಿ. ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡ್ದಂಗೆ ಒಬ್ಬರು ಯೂಟ್ಯೂಬ್ ವಿಡಿಯೋಗಳು ನೋಡೋಲ್ಲ. ಮೊನ್ನೆ ನನಗೆ ಅಭಿ ಒಂದು ಲಿಂಕ್ ಕಳಿಸ್ಬಿಟ್ಟು ಬೈ ನೋಡಿ ಬೇಕಾ ಅಂತಲೇ ಮಾತಾಡಿರೋದು ಅಂತಲೇ ಹೇಳಿದ್ರು. ಯಾಕಂದರೆ ನಾನು ಅಭಿ ಹೇಳ್ತಾ ಇದ್ದೀನಿ, ಏನಿದೆ ಟ್ರಾನ್ಸ್ಪರೆನ್ಸಿ. ನಾನು ಯಾವತ್ತೂ ಮುಚ್ಚುಮರೆ ಮಾಡ್ಕೊಳ್ಳಲ್ಲ. ನನಗೆ ಹೆಂಗೆ ಗೊತ್ತಾಯಿತು ಅಂತಲೂ ಹೇಳ್ತಾ ಇದ್ದೀನಿ ವಿಡಿಯೋನ. ಸರಿಯಪ್ಪ ನೋಡೋಣ ಬಿಡು ಹೋಗ್ಲಿ ಅಂದ್ಬಿಟ್ಟು ನೋಡಿದ್ರೆ ಅದರಲ್ಲಿ ಒತ್ತಿ ಹೇಳಿರೋದು ನಾನು ಕಾಪಿ ಅಂತ ತಿಳ್ಕೊಳ್ಳಲ್ಲ ಅಂತ. ಸೊ ಇದಕ್ಕೆ ನಾನು ಕ್ಲಾರಿಟಿ ಕೊಡ್ತೀನಿ. ಏನಕ್ಕೆ ಅಂದರೆ, ಆ ಜಾಗ ಏನು ಇಲ್ಲ ಅಂದರೆ ನೀನೇನು ಭೂಗರ್ಭದಿಂದ ಏನು ಉತ್ಪತ್ತಿ ಮಾಡಿ ಕಂಡಿಡ್ದಿಲ್ಲ. ಮತ್ತು ಇಲ್ಲ ಅಂದರೆ ಮಿಲ್ಟ್ರಿ ಅವ್ರು ಬ್ರೋ ರೋಡ್ಸ್ ಅವ್ರ ಥರ ನೀನೇ ಆ ರಸ್ತೆ ಕಂಡಿಡ್ದೆ, ರಸ್ತೆ ಮಾಡಿ ಏನು ಮಾಡಿಲ್ಲ. ನೀನು ಇನ್ನೊಬ್ರು ವಿಡಿಯೋ ನೋಡ್ಕೊಂಡೇ ಹೋಗಿರೋದು. ಹೋಗಿದ್ಯಾ, ಹೋಗ್ಬಿಟ್ಟು ಆರಾಮಾಗೆ ನೀನು ಏನಿದೋ ಮಾಡ್ಕೋಬೇಕಿತ್ತು. ಏನದು ಆಯಿತು. ಕಾಪಿ ಅಂದರೆ ಏನು? ಎಲ್ಲರೂ ಪ್ರಪಂಚದಲ್ಲಿ ಇನ್ನೊಬ್ರು ವೀಡಿಯೋಗಳು ನೋಡ್ಕೊಂಡೆ ಹೋಗೋದು. ಆದರೆ ನಾವೇನು ಆ ಕೆಲಸ ಏನು ಮಾಡಿಲ್ಲ. ನಾನು ವೀಡಿಯೋನೇ ನೋಡೋಲ್ಲ ಅಂದಮೇಲೆ ನನಗೇನು ಗೊತ್ತಾಗುತ್ತೆ ಅದು. ಸೊ ಅದು ಒಂದು ರೂಟು ಇಲ್ಲಿ ಒಳ್ಳೆಯದು ಅಂತ ಹೇಳಬೇಕು. ಬೇಕು ಅಂತ ಒತ್ತಿ ಹೇಳಿರೋದು ನನಗೇನು ಬೇಜಾರಾಗಲ್ಲ. ಏನು ಗುರು, ನಾನು ದೇವರ ಎಡೆಗೂ ಮಾತಾಡಬಾರ್ದು. ಜೊತೆಲಿದ್ದಿದ್ದು ವ್ಯಕ್ತಿಗಳು
ಜೊತೆಲಿಲ್ಲ ಅಂದ್ಬಿಟ್ಟು ಅದ್ರ ಬಗ್ಗೆ ಮಾತಾಡಬಾರ್ದು, ಯಾರ ಬಗ್ಗೆನೂ ಟ್ಯಾಂಕ್ ಕೊಡಬಾರ್ದು. ನನ್ನ ಕೆಲಸ ಆಯಿತು, ನಂದು ಏನಾಯಿತು, ನಾನು ಕ್ಲಬ್ ಮಾಡ್ಕೊಂಡು ನಂದು ಏನಿದೆಯೋ ನನ್ನ ಜೀವನ ಮಾಡ್ಕೊಂಡು ಇದ್ದೀನಿ ಆರಾಮಾಗಿ. ಇದೆಲ್ಲ ಯಾಕೆ ಈ ತಿರ್ಕೇಶಕ್ಕಿಗಳು ಬೇರೆಯವ್ರನ್ನೇ ಕೇಳಿಸೋದು? ನಾವು ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಸೊ ಇನ್ವೈಟ್ ಮಾಡಿದ್ರು ನೀನೇ ಇನ್ವೈಟ್ ಮಾಡಿದ್ಯಾ, ಸೊ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರನೇ ನಾನು ಈ ಮಾತು ಹೇಳ್ಬಾರ್ದಿತ್ತು. ಸ್ಪಿಟಿ ಏನು ಯಾರು ಹೋಗದೇ ಇರೋದು ಅಂತಲ್ಲ, ನಾನು ಹೇಳ್ತಾ ಇರಲಿಲ್ಲ, ಈ ವಿಷಯನೇ ತೊಗೋತಾ ಇರಲಿಲ್ಲ. ನನಗಿಂತ ಮುಂಚೆ ಹೋಗ್ಬಿಟ್ಟವ್ರೆ ಅಂತ. ನನಗೆ ಇದನ್ನು ನನಗೆ ಯಾರೋ ಒಬ್ಬರು ಆಡಿಯೋ ಕಳಿಸಿದ್ರು. ಏನು ಬೈ ನಿಮ್ಗೆ ಎದ್ರುಕೊಂಡು ಆಲ್ರೆಡಿ ಸ್ಪಿಟಿಗೆ ಹೋಗ್ಬಿಟ್ಟವ್ರೆ ಅಂದರು. ಅಯ್ಯೋ ಬಿಡಿ ಬೈ, ನಾಳೆ ಅಂತ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ. ನಂದು ಒಂದು ಕ್ಲಬ್ ಮುಖಾಂತರ ಹೋಗ್ತಾ ಇರೋದು. ನಾನು ಜಟಾಯು 4x4 ಅಡ್ವೆಂಚರ್ಸಿಂದ ಒಂದು ಕ್ಲಬ್ ಮಾಡಿ ಒಬ್ಬ ರೈಡ್ ಆರ್ಗನೈಸರ್ ಆಗಿ ನಾನು ಹೋಗ್ತಾ ಇರೋದು. ಮತ್ತು ಅದಕ್ಕೆ ತಕ್ಕಂತೆ ನಾನು ಅದಕ್ಕೇನು ತೊಗೋಬೇಕು, ಒಂದು ಪ್ರಾಫಿಟ್ ತೊಗೊಂಡು ಆ ಪ್ರಾಫಿಟಲ್ಲಿ ನನ್ನ ಒಂದು ಸ್ಲಾಟ್ನ ಹಾಕ್ಕೊಂಡು ನನಗೆ ಬೇಕಾಗಿರೋ ಡೀಸೆಲ್ ಎಕ್ಸ್ಪೆನ್ಸು ನನ್ನ ಎಕ್ಸ್ಪೆನ್ಸ್ನ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ನಾನು ಫೈನಲ್ ಹೇಳ್ತಾ ಇರೋದು, ನಾನು ಒಂದು ಕ್ಲಬ್ ಮುಖಾಂತರ ಹೋಗ್ತಿರೋದು. ಅದು 2 ತಿಂಗಳಿಂದ ಎಲ್ಲರಿಗೂ ಗೊತ್ತು. ನಾನು ಪೋಸ್ಟ್ ಹಾಕಿದ್ದೀನಿ, ಅದೆಲ್ಲರಿಗೂ ಗೊತ್ತು. ಇವ್ರು ಹೋಗೋರೆ, ನಾನು ಹೇಳಿಲ್ವಾ ಇವ್ರು ಅನ್ಎಕ್ಸ್ಪೆಕ್ಟೆಡ್ ಹೋಗೋರೆ, ಹಿಂಗಾರು ಹೋಗಲಿ. ಅವೆಲ್ಲ ಮಾತಾಡೋದೇನಕ್ಕೆ? ಅದರಲ್ಲೂ ಕಾಪಿ ಅಂತ ವಿಷಯ ಬರುತ್ತಲ್ಲ, ಕಾಪಿ ಅಂದರೆ ಕಾಪಿ ಮಾತಾಡ್ಬೇಕಾದ್ರೆ ಯೋಗ್ಯತೆ ಇರಬೇಕು ಆ ಕಾಪಿ ಅನ್ನೋ ಪದಕ್ಕೆ. ಕೆಲವರು ನಾವು ಜೀವನದಲ್ಲಿ ಎಷ್ಟೊಂದು ಎಕ್ಸಾಮ್ಸ್ಗಳು ಬರೆದಿದ್ದೀವಿ, ನಾವು ಕಾಪಿ ಮಾಡ್ತೀವಿ. ವಿಡಿಯೋ ಪೇಪರ್ ಇಟ್ಕೊಂಡು ನೋಡ್ಕೊಂಡು ಕಾಪಿ ಮಾಡ್ಕೊಂಡು ಪಾಸ್ ಆಗಿದ್ದೀವಿ, ಈ ಕಾಪಿಗಳು ಮಾಡಿ ಪಾಸ್ ಆಗಿದ್ದೀವಿ. ಮತ್ತು ಅದೆಲ್ಲ ಕಾಮನ್ನು, ಸ್ಕೂಲ್ ಲೈಫು ಕಾಲೇಜ್ ಲೈಫೆಲ್ಲ ಕಾಮನ್ನು. ಸೊ ಕೆಲವ್ರು ಹೆಂಗೆ ಅಂದರೆ, ನಾನು ಸ್ಕೂಲ್ ಲೈಫು ಕಾಲೇಜ್ ಲೈಫ್ ಮಾತಾಡ್ತಿಲ್ಲ, ಈ ಸೋಷಿಯಲ್ ಮೀಡಿಯಾ ಲೈಫ್ ಹೇಳ್ತಾ ಇರೋದು. ಯಾರೋ ಮಾಡಿದ ವಿಡಿಯೋನ ಯಾರೋ ವಾಟರ್ ಮಾರ್ಕ್ ಮೇಲೆ ನೀಟಾಗಿ ಏನಂತಾರೆ ಅದನ್ನು, ಅವರು ವಾಟರ್ ಮಾರ್ಕ್ ಹಾಕ್ಕೊಂಡು ನಾನು ಮಾಡಿದ್ದು, ನಾನು ಹೋಗಿದ್ದು ಈ ಜಾಗಕ್ಕೆ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಬೆಳೆಸ್ಕೊಂಡು ರೀಚ್ಗೋಸ್ಕರ ಇನ್ನೊಂದು ಮಾಡ್ಕೊಂಡು ಮಾಡ್ತಾ ಇರೋದು ಕಾಪಿ. ನೀನು ನನಗೆ ಹೇಳ್ಬೇಡ, ನನ್ನ ವಿಡಿಯೋ ತೆಗೆದು ನೋಡಿ ಯಾವ್ದಾದ್ರೂ ಏನಾದ್ರು ಐತಾ ಅಂತ. ಹಂಗೂ ಐತೆ ಅಂದರೆ ಕೆಲವರು ತುಂಬ ಯಾವುದೋ ಒಂದು ಯೂಟ್ಯೂಬಲ್ಲೋ ಇಲ್ಲಾಂದರೆ ಯಾವುದಾದ್ರು ಗೂಗಲಲ್ಲಿ ತೆಗೋತಾರೆ. ಯಾಕಂದರೆ ರಿಲೇಟೆಡಾಗಿ ಏನಾದರೂ ಒಂದೊಂದು ಕ್ಲಿಪ್ಗಳಿಲ್ಲ ಅಂದರೆ ತೊಗೊಂಡು ಹಾಕ್ತಾರೆ. ನೀನು ಹಂಗಲ್ವಲ್ಲ, ಜೆರಾಕ್ಸು. ಬೇರೆಯವರೆಲ್ಲ ಎಕ್ಸಾಮು ಬೇರೆಯವ್ರು ನೋಡ್ಕೊಂಡು ಬರೆದ್ರೆ ನೀನು ಬೇರೆಯವ್ರ ಪೇಪರ್ನೇ ತೆಗೆದು ಜೆರಾಕ್ಸ್ ಮಾಡಿ ಸ್ಕೂಲ್ ಕೊಟ್ಬಿಡಂಗೆ, ಸ್ಕೂಲ್ಗೆ ಇಲ್ಲ ಕಾಲೇಜಂಗೆ. ಅಂದರೆ ನಾನು ಅಕಾರ್ಡಿಂಗ್ ಟು ಹೆಂಗೆ ಇನ್ಸ್ಟಾಗ್ರಾಮ್ ಇದಕ್ಕೆ ಹೇಳ್ತಾರೆ ಅದನ್ನು. ಸೊ ಹೆಂಗೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಗಳು ರೀಚ್ಗೋಸ್ಕರ ಮಾಡಿರೋದು. ಸೊ ನೋಡ್ದ ಇವೆಲ್ಲ ಬೇಕಾ? ಕೆಣಕಿದ್ರೆ ನಾವು ಮಾತಾಡ್ತೀವಿ, ನಮಗೂ ಬರುತ್ತೆ ಎಲ್ಲನೂ ಒಂದೊಂದೇ ತೆಗಿತೀವಿ. ನಾವು ಸುಮ್ಮನೆ ಏನು ಇರೋಲ್ಲ. ನಾವು ಯಾರ್ದು ವಿಡಿಯೋ ಅಲ್ಲ, ನಿನ್ನ ಜೊತೆಲೇ ಇರ್ತಾರಲ್ಲ ರಿಯಲ್ ಕಂಟೆಂಟ್ ಕ್ರಿಯೇಟರು, ಅವ್ನ ವಿಡಿಯೋನ ತೆಗ್ದು ನೀನು ಹಾಕ್ಕೊಂಡು ಫಾಲೋವರ್ಸ್ನ ಗೇನ್ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡಿದ್ಯಾ. ಅದರಲ್ಲಿ ಆಮೇಲೆ ನೋಡಿದ್ರೆ ಬೇರೆಯವ್ರಿಗೆ ಕಾಪಿ ಅನ್ನೋದು. ಕಾಪಿನ ಮಾತಾಡೋಕ್ಕೆ ಮುಂಚೆ ಯೋಗ್ಯತೆ ಇರಬೇಕು. ನನಗೆ ಯೋಗ್ಯತೆ ಇದೆಯಾ ಅದನ್ನು ಮಾತಾಡೋದಕ್ಕೆ ಅಂತ ನಮ್ಗೆ ಹೇಳೋದಲ್ಲ. ಅದನ್ನು ಒಂದೊಂದೇ ಬರುತ್ತೆ, ಬೇಡ ಅಂದ್ಬಿಟ್ಟು ನಾವು ಸೈಲೆಂಟಾಗಿದ್ದೀವಿ. ಹೋಗ್ಬಿಟ್ಟು ಆಮೇಲೆ ಬೇಕಾದ್ರೆ ಇವಾಗ ಹೇಳ್ತಾನೆ ಬೇಕಾದ್ರೆ ನೋಡಿ ವಿಡಿಯೋ ನೋಡಿ, ನಾನು ಅವ್ನಿಗೆ ಹೇಳಿಲ್ಲಪ್ಪ, ನಾನು ಬೇರೆಯವ್ರಿಗೆ ಹೇಳಿದ್ದು. ಸರ್ ಬೇರೆಯವ್ರಿಗೆ ಹೇಳೋಕ್ಕೂ ಏನು ಗುರು ಆ ಕಾರಣ ಇದೆ? ಕಾಪಿ ಅಂತ ಹೆಂಗೆ ಗುರು ಹೇಳ್ತೀಯ? ದೇವಸ್ಥಾನ ನಿಮ್ದಲ್ವಲ್ಲ, ಇಲ್ಲ ನಿಂದಲ್ಲ, ಇಲ್ಲ ನೀನೇನು ಕಂಡಿಡ್ದಿಲ್ಲ, ಇಲ್ಲ ನೀನೇನೋ ಸ್ಪೆಷಲಾಗಿ ಆ ಭೂಗರ್ಭದಿಂದೇನು ಉತ್ಪತ್ತಿ ಮಾಡಿಲ್ಲ ದೇವಸ್ಥಾನನ. ಪಬ್ಲಿಕ್ ದೇವಸ್ಥಾನ, ಯಾರು ಬೇಕಾದ್ರೂ ಹೋಗ್ಬೋದು, ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು ಒಂದು ಒಳ್ಳೆ ಮಾತೆ. ಅದನ್ನು ಅಪ್ರಿಷಿಯೇಟ್ ಮಾಡೋಣ. ಕಾಪಿ ಮಾಡ್ಕೊಂಡಿದ್ಯ ಅಂತ ಅಂದ್ಕೊಂಡಿದ್ಯ ಅಂದರೆ ಒತ್ತಿ ಹೇಳಿದ್ಯಾ ಅಂದರೆ ಇನ್ನೇನು ಇಂಟೆನ್ಷನಲ್ಲಿ ಮಾತಾಡಿದ್ಯಾ ಅಂತ ಜನಕ್ಕೂ ಅಲ್ಲ ನನಗೂ ಎಲ್ಲರಿಗೂ ಗೊತ್ತು. ಇರಲಿ ಪರವಾಗಿಲ್ಲ. ಆಮೇಲೆ ಬೇಕಾದ್ರೆ ಟರ್ನ್ ಮಾಡಿದ್ರೆ ನಾನು ಹೇಳ್ತೀನಿ, ಈ ವಿಡಿಯೋ ನಿಮ್ಗಲ್ಲಾಗ್ರು ಯಾರೋ ಬೇರೆ ಸ್ಪಿಟಿ ಹೋಗಿರೋರಿಗೆ ಹೇಳ್ತಾ ಇರೋದು, ಓಕೆನಾ? ನಾನು ಕನ್ಫರ್ಮೇಷನ್ ಇವಾಗ ಒಬ್ಬೊಬ್ರು ಹೇಳ್ಬಿಡ್ತಾರೆ, ಟ್ವಿಸ್ಟ್ ಮಾಡ್ತಾರೆ ಮಾತುಗಳನ್ನೇ. ಅಯ್ಯೋ ನಾನು ಅವ್ರಿಗೆ ಹೇಳಿಲ್ಲಪ್ಪ ಅಂತ ಹೇಳ್ತಾರೆ. ನಾನು ಅಷ್ಟೇ, ನಾನು ನಿಮ್ಗೆ ಹೇಳಿಲ್ಲ ಗುರು, ಬೇರೆಯವ್ರಿಗೆ ಹೇಳಿದ್ದು. ಯಾರೋ ಹೋಗಿದ್ರು ನಮಗಿಂತ ಮುಂಚೆ ಸ್ಪಿಟಿಗೆ ಭಯ ಪಟ್ಕೊಂಡು ಎಲ್ಲಿ ನಾವು ವಿಡಿಯೋ ಮಾಡಿಬಿಟ್ಟು ಕಂಟೆಂಟ್ ಇದು ಮಾಡ್ಕೊಂಡ್ಬಿಡ್ತೀವಿ ಅಂತ. ಅಲ್ಲ ಗುರು, ಸ್ಪಿಟಿ ಅನ್ನೋದು ಎಷ್ಟೋ ವರ್ಷದಿಂದ ಯಾರೋ ಹೋಗಿರೋರು. ಹಿಂಗಿರ್ಬೇಕಾರೆ ದೇವರಣ್ಣಗೆ ಬೆಳಗ್ಗೆ ನಂದು ಬೇರೆ ಕೆಲಸ ಲಾಕ್ಗಳು ಮಾಡ್ಕೊಂಡು ಹೋಗ್ಬೇಕಾಯ್ತು. ಆದರೆ ಆ ಮಾತಿಗೆ ನಾನು ಕೊಡ್ತಾ ಇರೋದು ಅಷ್ಟೇ. ಇದು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಇಲ್ಲ ನಾನು ನಿನಗಲ್ಲ ಅಂದರೆ ನಾನು ನಿನಗಲ್ಲ ಅಷ್ಟೇ, ಇಲ್ಲೇ ಮ್ಯಾಟ್ರ್ ಕ್ಲೋಸ್ ಅಷ್ಟೇ. ಬಟ್ ಮಾತಾಡ್ಬೇಕಾರೆ ಅದೇನೋ ಒಂಥರ ಚಟ ಅನಿಸ್ತಿದ್ದಲ್ಲ, ಏನೋ ಹೋಗ್ಬಿಟ್ಟಿದ್ದೀನಿ. ನಾವು ಹೋಗ್ತಾ ಇರೋದು ನನ್ನ ಸ್ವಂತ ಗಾಡೀಲಿ ಬಂಡವಾಳ ಹಾಕಿ ನನ್ನ ಸ್ವಂತ ಗಾಡೀಲಿ ಹೋಗ್ತಾ ಇರೋದು. ಬೇರೆಯವ್ರ ಥರ ಬೇರೆ ಗಾಡಿಗಳಲ್ಲಿ ಹೋಗಿ ಏನು ಲಕ ಅಂತ ಮಜಾ ಮಾಡೋದಲ್ಲ. ಸ್ವಂತ ದೊಡ್ಡ ಬಂಡವಾಳ ಹಾಕ್ಬಿಟ್ಟು ಗೊತ್ತಾಗುತ್ತೆ. ಅಲ್ಲಿ ಜೊತೆಲಿ ಹೋಗಿದಾರಲ್ಲ ಬಂಡವಾಳ ಹಾಕಿರೋರು, ಅವ್ರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅದ್ರದ್ದೇನು ಅಂತ. ಹಂಗಿರ್ಬೇಕಾದ್ರೆ ಹೋಗ್ಬೇಕು, ಸೈಲೆಂಟಾಗೆ ಮಾಡ್ಕೊಂಡು ಬರಬೇಕು. ಬೇರೆಯವ್ರ ವಿಷಯಗಳ್ನ ಮಾತಾಡಬಾರ್ದು, ಅದು ಬೇರೆಯವ್ರಿಗೆ ಟಾಂಗ್ ಕೊಡೋದು. ಸೊ ಇರಲಿ ಸ್ನೇಹಿತರೆ, ಕಂಟಿನ್ಯೂ ಮಾಡೋಣ. ನಮ್ಮದು ಇದ್ದೇ ಇರ್ತವೆ. ಬಟ್ ಜನ ಎಲ್ಲರೂ ಅನ್ಕೋತೀರಾ ಯಾಕಪ್ಪ ಬೇಕು ಇದು ತಿರ್ಗಾ ಅಂತ. ನಾನು ದೇವರ ಎಣೆಗೂ ನಾನು ಎಲ್ಲೂ ಹೇಳಿಲ್ಲ. ಬೇಕಾದ್ರೆ ಮುಂದಿನ ದಿನಗಳಲ್ಲಿ
ಇದೇನೋ ಬೇರೆ ಥರ ಹೋದರೆ ಆ ವಿಡಿಯೋನ ನಾನು ಕ್ಲಿಪ್ಪು ಹಾಕ್ತೀನಿ, ತೋರಿಸ್ತೀನಿ ಯಾರು ಸ್ಟಾರ್ಟ್ ಮಾಡಿರೋದು ಅಂತಲೇ. ಅದು ಬೇಕಾ ಮಾತು ಬೇಕಿತ್ತಾ ಅಂತ ನೀವೇ ಡಿಸೈಡ್ ಮಾಡಿ ಹೇಳಿ, ನಾನೇನು ಡಿಸೈಡ್ ಮಾಡಿ ಹೇಳಲ್ಲ. ಯಾಕಂದರೆ ನಾನು ಇದ್ರ ಬಗ್ಗೆ ಮಾತಾಡಬೇಕಾಗಿಯೇ ಇರಲಿಲ್ಲ ನನಗೆ. ನಾನು ಇದ್ರನ್ನ ಯಾವುದೇ ಥರ ಟಾಂಗ್ ಆಗಲಿ ಕೌಂಟ್ರ್ ಕೊಡೋಕ್ಕೆ ನನಗೆ ಇಂಟ್ರೆಸ್ಟು ಇರಲಿಲ್ಲ. ಬಿಡು, ಅವ್ರ ಪಾಡವ್ರು ಇದ್ದಾರಲ್ಲ, ನನ್ನ ಜೊತೇಲಿ ಇಲ್ವಲ್ಲ, ಬಿಟ್ಟಾಕು, ಅವ್ರ ಪಾಡವ್ರು ಇರಲಿ ಅಂತ. ಅದಕ್ಕೋಸ್ಕರ ಮಾತಾಡಿದೆ. ಲೆಟ್ಸ್ ಗೋ.